ಒಂದಾದ ಮೇಲೆ ಹೀಗೇಕೆ ನೀ ದೂರ ಓಡುವೆ ಕಣ್ಣಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾ ನೋಡುವೆ. ಯಾರಿದು? ಅಯ್ಯೋ, ಏ ರಾಮು, ಇಲ್ಲಿ ಯಾರೋ ಬಿದ್ದಾರ ಅನ್ಸತ್ತ. ಅಯ್ಯೋ ದೇವ್ರಿ, ಜಲ್ದಿ ಬೈ ಜಲ್ದಿ ಬೈ. ಯಾರು? ಅಯ್ಯೋ, ನೋಡ ನಡಿ. ರಾಮು, ಜೀವ ಐತಿ ಆದ್ರ ಬಹಳ ಪೆಟ್ಟು ಬಿಡದೈತಿ. ಏನಾಗೈತೆ ಏನ? ತಡಿ ಕೆಳಗೆ ನೋಡೋಣ. ರಾಮು, ಪ್ರಜ್ಞೆ ಇಲ್ಲ. ಬಿದ್ದಿದ್ದಕ್ಕ ತಲೆಗೆ ಹೊಡೆದು ಬಿದ್ದೈತಿ. ಕೈ ಪೈ ಎಲ್ಲ ಇದಾಗ್ಯಾವ. ಈಗ ಏನ್ ಮಾಡೋದು? ಯಾರೋ ಏನೋ ಪಾಪ ಏನಾರು ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿರ್ಬೋದಾ, ಒಗ್ದಿರ್ಬೋದು ಬಟ್ಟಲಿಂದ. ಆದ್ರೆ ಜೀವ ಉಳ್ಕೊಂಡೈತಿ. ಆದ್ರೆ ದೇಹಕ್ಕೆಲ್ಲ ಭಾಳ ನೋವಾಗಿದ್ದಂಗೆ ಐತಿ. ಏನು ಮಾಡಸೈತೆ ಈಗ? ನನಗೂ ಏನ್ ಮಾಡ್ಬೇಕು ಗೊತ್ತಾಗಲ್ತು. ನೀ ಅದೇನೋ ಮಾಡ್ತೀಯಲ್ಲ, ಮ್ಯಾಜಿಕ್ ಗಿಜಿಕ್ ಹಂಗೆ ಮಾಡಿ ಒಂಚೂರು ಈಕಿ ಕೈ ಪೈ ತಲೆ ಎಲ್ಲ ಆರಾಮಾಗಂಗೆ ಮಾಡ್ತೀಯ. ಸರಿ, ಅನ್ನೇ ಮಾಡ್ತೀನಿ ತಡಿ. ಭೀಂ ರೂಂ ಆಗಚ್ಚ ಆತ್ಮಂ ದೇಹ ಶುದ್ಧೀಕರಂ ದೇಹ ಶುದ್ಧಿಂ ಕರಂ ದೇಹ ಶುದ್ಧಿಂ ಕರಂ ದೇಹ ಶುದ್ಧಿಂ ಕರಂ ದೇಹ ಶುದ್ಧಿಂ ಕರಂ. ನಾನೆಲ್ಲದೀನಿ. ಯಾರು ನೀವು? ನೀವು ಮನುಷ್ಯರ ಅಲ್ಲಲ್ಲ. ನಾನು ಎಲ್ಲಿ ಬಂದೀನಿ? ನಾ ಸತ್ತೋಗಿನ. ನಾನು ಹಂಗಿದ್ರೆ ದೆವ್ವಾಗಿನ. ನೀವು ದೆವ್ವ ಅಂತ ಅನ್ಸಾತೈತಿ ಅಂದ್ರೆ ನಾನು ಸತ್ಯವಾಗಿನ. ಹೆದರ್ಬೇಡ. ನಾವು ನಿಜ ಹೇಳ್ಬೇಕಂದ್ರೆ ನಾವು ನಿಜವಾಗೂ ದೆವ್ವಗಳೇ. ಆದ್ರೆ ನೀ ಸತ್ತಿಲ್ಲ, ನೀ ದೆವ್ವನೂ ಆಗಿಲ್ಲ. ನೀನು ಅಲ್ಲ, ನಾವೇ ನೀನು ಬದುಕಿಸಿದ್ದು. ಹಂಗೆ ನೋಡಿದ್ರೆ ನೀನು ಜೀವ ಒಂಚೂರು ಇತ್ತು. ಇನ್ನೂ ಸ್ವಲ್ಪ ಹೊತ್ತಿಲ್ಲಿ ಯಾರು ನೋಡಲಿಲ್ಲ ಅಂದಿದ್ರೆ ನಿಜವಾಗೂ ನೀನು ಬದುಕತ್ತಿದ್ದಿಲ್ಲ. ನಾವು ನೋಡಿದ್ವಿ, ನಮ್ಮ ಕಣ್ಣಿ ಬಿದ್ದಿ ನೀನು ಬದುಕಿಸ್ಬೇಕು ಅನಿಸಿತ್ತು. ಅದಕ್ಕೆ ನೀನು ಬದುಕಿಸಿದ್ವಿ. ಹೌದು, ನೀನು ಯಾಕೆ ಬಂದು ಬೆಟ್ಟದ ಮೇಲೆ ಬಿದ್ದಿ ಅನ್ಸುತ್ತೆ? ಯಾಕೆ ಬಿದ್ದಿ? ಏನಾಗಿತ್ತು? ಏನು, ನೀವು ದೆವ್ವಗಳ? ನೀವು ನನ್ನ ಬದುಕಿಸಿದ್ರ? ಯಾಕೆ ಬದುಕಿಸಿದೆ? ಸತ್ತೋಗ್ಬಿಡ್ತಿದ್ದೆ. ಸತ್ತಾನು ನಿಮ್ಮ ಮಗ ದೆವ್ವಾಗಿ ಆಟ ಆಡ್ತಿದ್ದೆ. ಅತ್ತಾಗ ಬದುಕಿಸಿದ್ರೆ ಈಗ ಸಾಯಕ್ಕೂ ಇಲ್ಲ, ಬದುಕಕ್ಕೂ ಇಲ್ಲ. ಯಾಕಮ್ಮ, ಏನಾಯ್ತು? ಅಲ್ಲ, ನೀನು ಯಾಕೆ ಹಿಂಗೆ ಬಟ್ಟದ ಮ್ಯಾಗಿಂತ್ರ ಬಿದ್ದಿ? ನಾನು ಬಿದ್ದಿಲ್ಲ. ನನ್ನ ಮೋಸ ಮಾಡಿ ಕರ್ಕೊಂಬಂದು ನನ್ನ ಗಂಡನೇ ನನ್ನ ಇಲ್ಲಿ ಬೆಟ್ಟದ ಮ್ಯಾಗಿಂತ್ರ ದಬ್ಬಿ ಬೆಳೆಸಿ ಸಾಯಿಸ್ಬಿಟ್ಟೆ. ಅಯ್ಯೋ ಪಾಪಿ, ಗಂಡನ ಹೆಂಡತಿನ ಈ ನಮ್ನಿ ಮೋಸ ಮಾಡಿ. ಅಲ್ಲ, ಯಾಕೆ ನಿನ್ನ ಗಂಡ ನಿನ್ನ ಕೂಟ ಸರಿ ಇರಲಿಲ್ಲ? ಇದಕ್ಕೆ ನೀನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟ? ನನಗೆ ಗೊತ್ತಿಲ್ಲ. ನನಗೆ ದಬ್ಬಿದಾಗಲೇ ಬೀಳೋ ಮುಂದನೆ ನನ್ನ ಗಂಡ ನನ್ನ ದಬ್ಬಿ ಸಾಯಿಸಿದ್ನಲ್ಲ ಅಂತ ಅನ್ನೋದು ಬಿಟ್ಟರೆ ನನಗೇನು ನಡೆಯಕತ್ತೈತಿ, ಏನಾಗಕತ್ತೈತಿ ಅನ್ನೋದು ಒಂದು ಚೂರು ಗೊತ್ತಾಗಲಿಲ್ಲ. ನನ್ನ ಭಾಳ ದಿವಸಗಿತ್ತು, ಎಲ್ಲೂ ಹೊರ ಕರ್ಕೊಂಡು ಹೋಗಿದ್ದಿಲ್ಲ. ಬರೀ ದುಡಿ, ಬಿಸ್ನೆಸ್ಸು, ಅದು ಇದು ಬರೀ ಇದ್ರಾಗ ಜೀವನ ಆಗ್ಬಿಟ್ಟಿತ್ತು. ಹೊರಗೆ ಹೋಗಿದ್ದೇ ಇಲ್ಲ. ಇಬ್ಬರು ನನ್ನ ಅನಾಯಾಸವಾಗಿ ಆಕಸ್ಮಿಕವಾಗಿ ನಾನು ಹಿಮಾಲಯಕ್ಕೆ ಬುಕ್ ಮಾಡೀನಿ. ಇಬ್ಬರು ಆರಾಮ್ ಎಂಜಾಯ್ ಮಾಡ್ಕೊಂಡು ಬರೋಣ, ಬರೀ ಇದ್ರಾಗ ಆಗೈತಲ್ಲ ಅಂದ. ಸರಿ, ನನ್ನ ಗಂಡ ಅಷ್ಟು ಪ್ರೀತಿಲಿಂತ ಕರೆಯಕತ್ತಾನ. ನಾನು ಎಲ್ಲೂ ಹೋಗಿಲ್ಲ. ನನ್ನ ಕೊಟ್ಟಂತ ಖುಷಿಯಿಂದ ಬಂದೆ. ಖುಷಿಯಿಂದನೂ ಇದ್ವಿ. ಈ ಬೆಟ್ಟದ ಮೇಲೆ ಇಂತ್ರ ವ್ಯೂ ಪಾಯಿಂಟ್ ಚಲೋ ಕಾಣ್ತೈತೆ ಬಾ ಅಂತ ಕರ್ಕೊಂಡು ಬಂದ. ಮುಂದೆ ನೋಡಕತ್ತಿದ್ದೆ, ಎಲ್ಲಿಂದ ದಬ್ಬಿ ಬಿಟ್ಟ. ನನಗೆ ದಬ್ಬಿದ ತಕ್ಷಣ ಏನಾಯ್ತು ಅಂತಲೇ ಗೊತ್ತಾಗಲಿಲ್ಲ. ಆದರೆ ನನ್ನ ಗಂಡನೇ ನನ್ನ ದಬ್ಬಿದ ನನಗೆ ಮಾತ್ರ ಗೊತ್ತಾಯ್ತು. ಯಾಕೆ ದಬ್ಬಿದ, ಎದುರಿಸಲೇ ಮೋಸ ಮಾಡ್ದ, ನಾನು ಯಾಕೆ ಕರ್ಕೊಂಬಂದ್ಕೊಂಡ, ನನಗೆ ಏನಾಗಕತ್ತೈತಿ ಅಂತಲೇ ಏನೂ ಅರ್ಥ ಆಗಲಿಲ್ಲ. ಅಷ್ಟೊತ್ತಿಗೆ ಕೆಳಗೆ ಬಿದ್ದೆ. ಜೀವ ಹೋಗೋಷ್ಟು ನೋವಾಯ್ತು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಕಣ್ಬಿಟ್ಟು ನೋಡಿದ್ರೆ ನೀವು. ಇಷ್ಟೆಲ್ಲ ಆಯ್ತು. ಅಯ್ಯೋ ಪಾಪಿ, ಅವನೆಂತವನದನ? ಅಲ್ಲ, ಕಟ್ಕೊಂಡು ನಿಂತಿನ ಈ ಥರ ಮೋಸ ಮಾಡಿ ಕೊಲ್ಲಕ್ಕೆ ಪ್ರಯತ್ನ ಪಟ್ನ. ಥೋ. ಆದರೆ ಈಗ ಏನು ಮಾಡ್ತಿ? ನೀನು ವಾಪಸ್ಸು ನಿನ್ನ ಗಂಡ ಕೊಟ್ಟ ಜೀವನ ಮಾಡ್ತೀಯ ಅಥವಾ ಏನು? ನಿನ್ನ ತಲೆಗೆ ಏನೈತಿ ಹೇಳಿದ್ರೆ ಬೇಕಿದ್ರೆ ನಾವು ಸಹಾಯ ಮಾಡ್ತೀವಿ ನಿನಗೆ. ನೀವು ನಂಗೆ ಸಹಾಯ ಮಾಡ್ತೀರಾ? ಹಂಗಾದ್ರೆ ಯಾಕೆ ನನ್ನ ಗಂಡ ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ? ಏನಿತ್ತು ಅದನ್ನ ಮನಸ್ಸಿನಾಗ? ಇಷ್ಟು ದಿವಸ ನಾನು ಕೊಟ್ಟಾಗ ನಾಟಕವಾಗಿ ಜೀವನ ಮಾಡಿದ್ನ. ಇದ್ರ ಸಲುವಾಗಿ ನನಗೆ ಈ ಥರ ನನ್ನ ಜೀವನನ ದುರುಪಯೋಗ ತಗೊಂಡ. ಯಾಕೆ ನನ್ನ ಜೊತೆ ನಾಟಕ ಆಡ್ದ? ನನಗೆಲ್ಲ ತಿಳಿಬೇಕು. ನನ್ನ ಗಂಡನ ಮನೆ ಅಂದರೆ ನನ್ನ ಗಂಡ, ನನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೆಲ್ಲ ನಂದೇ ಆಸ್ತಿ. ನಂದೇ ಅಂದ್ರೇನು ಹೆಂಗೆ ಹೇಳ್ಬೇಕು ಗೊತ್ತಾಗೋದು. ತೋರಿಸ್ತೀವಿ, ಹೇಳ್ತೀನಿ ಬರ್ರಿ. ಸಮಾಧಾನ, ಭಾಳ ದುಃಖ ಆಗೈತೆ ನಿನಗೆ. ಸಮಾಧಾನ ಮಾಡ್ಕೊ. ಒಂಚೂರು ಏನಾರ ತಿಂದು ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಅಂತ. ಎಲ್ಲಂತ ತೋರಿಸು, ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಆಯ್ತಾ? ಬಾ. ಆಕೆ ಪಾಪ ಯಾವಾಗ ಬಿದ್ದಾಳೋ ಏನೋ ಪಾಪ. ಏನು ಊಟ ಪಾಟ ನೀರು ಏನಿಲ್ಲ ಹೊಟ್ಟೆಗ. ನಡಿ, ಒಂಚೂರು ಏನಾರು ತಿನ್ನಿಸಿ ನೀರು ಕುಡಿಸಿ ಆಮೇಲೆ ಕರ್ಕೊಂಡು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ. ಅಂದಂಗ ನಿನ್ನ ಹೆಸರು ಏನಮ್ಮ? ಲಕ್ಷ್ಮಿ ಅಂತ ನನ್ನ ಹೆಸರು. ಸರಿ, ಬಾ ಹೋಗಂಬ. ಇದು ನನ್ನ ಮನೆ.
ಈ ಮನೆ ದೊಡ್ಡದೊಂದು ಫ್ಯಾಕ್ಟ್ರಿ ಐತಿ, ಇನ್ನು ಜಗ್ಗಿ ಮನೆ ಅದಾವು, ದೊಡ್ಡ ದೊಡ್ಡ ಆಫೀಸ್ ಅದಾವು. ನಾನು ಭಾಳ ಐತೆ ನಂದು ಆಸ್ತಿ. ಅವನು ಅರಮನೆ ಇದ್ದಂಗೆ ಐತಲ್ಲ ಮನೆ ಇದು. ರಾಮು, ಮನೆ ನೋಡು ಎಷ್ಟು ಚಂದ ಐತಿ. ನನಗೂ ಒಂದಿಂತಂದು ಕಟ್ಸ್ಕೊಡಲ್ಲ? ನಿನಗೆ ನಾನು ಮನೆ ಕಟ್ಸ್ಕೊಟ್ಟು ಇಲ್ಲಿ ಯಾರು ಇರ್ತಾರ? ನಾವು ಹೋಗಿ ಜೋತಾಡೋದೇ ನುಗ್ಗಿ ಗಿಡ ಇದ್ರಾಗ ನೀನು ಬಂದು ಇಲ್ಲಿರ್ತೀಯ ಮರಮನಿ ಅಂತ ಮನೆ ಕಟ್ಸ್ಕೊಂಡು. ಅಯ್ಯ ದೇವ್ರೇ. ಲಕ್ಷ್ಮಿ, ಬಹುಶಃ ನಿನ್ ಗಂಡ ಆಸ್ತಿ ಸಲುವಾಗಿ ಏನಾರು ನೀನು ಕೊಂದಿರ್ಬೋದು. ಈ ಆಸ್ತಿ ಎಲ್ಲ ನಿಂದ ನಿನ್ ಗಂಡಂದ. ಅದೇನಂದ್ರೆ ನನ್ನ ಗಂಡ ನಾನು ಇಬ್ಬರು, ನನ್ನ ಗಂಡನ ಹೆಸರು ಶಿವು ಅಂತೇಳಿ, ನಾನು ನನ್ನ ಗಂಡ ಇಬ್ಬರು ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ. ಮದುವೆ ಮಾಡ್ಕೊಂಡಾಗ ನಮಗೆ ಹೇಳ್ಕೊಳ್ಳೋಂಗೆ ಏನು ಆಸ್ತಿ ಇರಲಿಲ್ಲ. ನಮಗೆ ಬರೀ ಒಂದು ಸ್ವಲ್ಪ ಒಂದೊಂದು ನೌಕರಿ ಇತ್ತು. ನಮ್ಮದು ತಾಯಿಲಿಂತ್ರ ಒಂದು ಹಳೆಯ ಮನೆ ಇತ್ತು, ಒಂದು ಚಲೋ ಇದ್ರಾಗನೇ ಇತ್ತು, ಮಾರ್ಕೆಟ್ನಾಗ ಇತ್ತು. ಅದು ನನ್ನ ಗಂಡನಿಗೆ ಗೊತ್ತಿರಲಿಲ್ಲ. ಅಂದ್ರೇನು ನಾನು ಹೇಳಿರಲಿಲ್ಲ ನಮ್ಮ ತಾಯಿದು, ಅದರ ಕಡೆ ಅಷ್ಟು ಲಕ್ಷನೂ ಕೊಟ್ಟಿರಲಿಲ್ಲ ನಾನು. ಆಮೇಲೆ ಒಂದು ಸಲ ಇತ್ತಂದು ಕೆಲಸ ಹೋಗ್ಬಿಡ್ತು. ಕೆಲಸ ಹೋತು, ಅವಾಗ ಭಾಳ ಪರಿಸ್ಥಿತಿ ಗಂಭೀರ ಆಯ್ತು, ಜೀವನ ಮಾಡೋದು ಕಷ್ಟ ಆಯ್ತು. ನಾನು ಕೆಲಸಕ್ಕೆ ಹೋದ್ರು ಅದಕ್ಕೂ ಆಗಲಿಲ್ಲ. ಲಾಸ್ಟಿಗೆ ನನ್ನ ಗಂಡ ಸ್ವಲ್ಪ ಬುದ್ಧಿವಂತ ಇದ್ದ, ನಾನೊಂದು ನೌಕರಿ ಮಾಡ್ತೀನಿ, ಏನಾದರೂ ಇದನ್ನು ಬಿಸ್ನೆಸ್ ಮಾಡ್ತೀನಿ, ನನ್ನ ಕೈಲಿ ಸಹಾಯ ಮಾಡೋಕೆ ರೊಕ್ಕ ಯಾರು ಕೊಡೋಂಗಿಲ್ಲ, ರೊಕ್ಕ ಏನಾರು ನನಗೆ ಸಿಕ್ತಂದ್ರೆ ನಾ ಹಂಗೆ ಮಾಡ್ತೀನಿ ಅಂತ ಭಾಳ ಹೇಳಿದೆ. ನನಗೂ ನನ್ನ ಗಂಡ ಏನೋ ಒಂದು ಮಾಡಿ ಸಾಧನೆ ಮಾಡ್ತೀನಿ ಅಂತಾನಲ್ಲ ಅಂತೇಳಿ ಆವಾಗ ನಮ್ಮ ತಾಯಿ ಕೊಟ್ಟಿದ್ದ ಮನೆ ಏನೈತಲ್ಲ ಆ ಮನೆ ಬಗ್ಗೆ ನನ್ನ ಗಂಡಗೆ ಹೇಳಿದೆ. ಆಮೇಲೆ ನನ್ನ ಗಂಡ ಸರಿ ಅದನ್ನು ಮಾರಿ ಒಂದು ಉದ್ಯೋಗ ಅಂತ ಮಾಡೋಣ ಅಂತ ಹೇಳಿದೆ. ಅವಾಗ ನಾನು ನನ್ನ ಗಂಡ ಏನು ಸರಿಯಲ್ಲ, ಏನು ನಾನು ಯಾರಿಗೆ ಕೊಡ್ತೀನಿ, ನನ್ನ ಗಂಡ ಕೊಡ್ತೀನಿ, ಅದು ನನಗೂ ಸಂಬಂಧಪಟ್ಟದ್ದಲ್ಲ ಅಂತೇಳಿ ಅದನ್ನು ಮಾರಿದ್ಮೇಲೆ ನನಗೆ ಮಾರಿದ್ಮೇಲೆ ನನಗೆ ಒಂದು 50 ಲಕ್ಷ ರೂಪಾಯಿ ಬಂತು. ಆ 50 ಲಕ್ಷ ರೂಪಾಯಿಗಳು ನಾನು ನನ್ನ ಗಂಡ ಇಬ್ಬರು ಸೇರಿ ಒಂದು ಬಿಸ್ನೆಸ್ ಶುರು ಮಾಡಿದ್ವಿ. ಅದು ಭಾಳ ದೊಡ್ಡದಾಗಿ ಬೆಳೀತು. ಕಷ್ಟಪಟ್ಟು ಮಾಡ್ಕೊಂಡು ಮಕ್ಕಳು ಮರಿ ಅಂತ ಈಗ ಸದ್ಯಕ್ಕೆ ಮಾಡ್ಕೊಳ್ಳೋದು ಬೇಡ, ಮೊದಲ ನಾವು ಒಂದು ಏನೋ ಸಾಧನೆ ಮಾಡೋಣ, 4 ಮಂದಿಗೆ ಗುರುತಿಸ್ಕೊಳ್ಳೋಣ, ಅಚೀವ್ ಮಾಡಿದರೆ ನಾವು ಇಷ್ಟು ಕಷ್ಟಪಡೋದಕ್ಕೂ ಸಾಧನೆ ಆಗುತ್ತೆ ಅಂತೇಳಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ದುಡಿ ಅಂತ ಹಗಲಿ ರಾತ್ರಿ ದುಡಿದು 1ಕ್ಕೆ 4, 4ಕ್ಕೆ 10 ಅಂತ ಮಾಡಿದ್ವಿ. ಈಗ ನೋಡಿದ್ರೆ ಬೇಕಾದಂಗೆ ಎಲ್ಲ ಕಡೆ ನಮ್ಮದು ಅಷ್ಟು ಬ್ರ್ಯಾಂಚ್ ಬೆಳೆದು ಅಷ್ಟು ದೊಡ್ಡದು ಕಂಪ್ನಿ ಆಗಿತ್ತು. ಮೊನ್ನೆ ನಾನು ಹಿಂಗೆ ಊರಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಈ ಥರ ಮೋಸ ಮಾಡಿದೆ. ಆದರೆ ಅದು ಯಾಕೆ ಮಾಡಿದ, ಏನಂತ ಉದ್ದೇಶ ಏನಿತ್ತು ಅಂತ ನನಗೆ ಏನೂ ಗೊತ್ತಾಗಲಿಲ್ಲ. ಇಷ್ಟ ನೋಡಿ ನಡೆದಿದ್ದು. ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಸಮಾಧಾನ ಮಾಡ್ಕೋ, ನಾನು ಅದೀನಿ, ಇದಕ್ಕೇನು ಕಾರಣ ಅಂತ ಕಂಡಿಡಿಯೋಣ. ಒಳಗೆ ಹೋಗೋಣ. ತಡಿ, ಆಫೀಸ್ ಒಂದು ನೋಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ಏನೇನದವೆಲ್ಲ ನೋಡ್ಕೊಂಡು ಬಿಡೋಣ ಈಗ. ಬರೀ ತೋರಿಸ್ತೀನಿ. ಇದು ನಮ್ಮ ಮನೆಯೊಳಗೆ ಹಾಲು, ಅಂದರೆ ಇದು ಒಂದು ಬೆಡ್ರೂಮಿನ ಹಾಲು, ಒಂದು ಬೆಡ್ರೂಮ್ ಆ ಕಡೆ ಐತಿ. ಏನಾರು ನಾವು ಹಿಂಗೆ ಮಾತಾಡೋದು, ನಾವು ಪರ್ಸ್ನಲ್ ಮನೆಯೊಳಗೆ ಏನಾರು ಮೀಟಿಂಗ್ ಮಾಡ್ಕೊತೀವಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್, ಆ ಥರ ಕುಂತ್ಕೊಳಕ್ಕೆ ಟೀ ನೋಡೋಕೆ, ಇದು ಬಂದವ್ರಿಗೆ ಗೆಸ್ಟಿಗೆ ಬೇರೆ ಹಾಲು, ಇದು ನಮಗೊಂಥರ ಹಾಲು. ರಾಮು, ಏನು ಚಂದ ಐತೆ, ಅರಮನೆ ಇದ್ದಂಗೆ ಐತಲ್ಲ ರಾಮು. ಇದು ನಮ್ಮ ಬೆಡ್ರೂಮ್ ಬಾಲ್ಕನಿ. ಆರಾಮ್ ನಾವು ಇಲ್ಲಿ ಬಾಲ್ಕನಿ ಒಳಗಿಂದ ಹೊರಗೆಲ್ಲ ಆರಾಮ್ ಫ್ರೆಶ್ ಗಾಳಿ, ಆಮೇಲೆ ಕ್ಲೈಮೇಟ್ ಎಲ್ಲ ನೋಡ್ಬೋದು. ಈ ಥರ ಕಟ್ಟಿಸ್ಕೊಂಡಿದ್ವಿ. ಇದು ನಂಗೆ ಭಾಳ ಇಷ್ಟ ಆದ ಪ್ಲೇಸ್. ಯಾವಾಗಲೂ ಜಾಸ್ತಿ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ವಾವ್, ಎಷ್ಟು ಚಂದ ಕಾಣ್ತೈತೆ ಬುಡುಕಿಲ್ಲಿ, ಎಷ್ಟು ಎತ್ತರ ಐತಿದು. ಅಲ್ಲೋಡು, ಆಕಾಶನೂ ಚಂದ ಕಾಣುತ್ತೆ, ಬುಡುಕ ಎಷ್ಟು ಕೆಳಗದು, ಎಷ್ಟು ಚಂದ ಗಾಳಿ ಬರುತ್ತೆ ತಣ್ಣಗೆ. ಭಾರಿ ಐತೆ ಮತ್ತೆ. ಇದು ಯಾರಾದರೂ ಹೊರಗಡೆ ಬಂದಾಗ ಕೂತ್ಕೊಂಡು ಮಾತಾಡೋಕ್ಕೆ, ಏನಾರು ಮೀಟಿಂಗ್ ಇದ್ರೆ ಈ ವಿಚಾರಕ್ಕಾಗಿ ಈ ಹಾಲಿದು. ಇಲ್ಲಿ ಬಾಜುಕ್ಕೆ ಕಿಚನ್ ಐತಿ, ಬಂದವರಿಗೆ ನಾಷ್ಟ ಚಾ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತಂದು. ಭಾಳ ಚಂದ ಐತಿ. ಅಂದರೆ ಇಷ್ಟು ಚಂದ ಮನೆ ಆಫೀಸು ಎಲ್ಲ ಕಟ್ಟಿಸ್ಕೊಂಡಿರು ಅಂದ್ರೆ ಜಗ್ಗಿ ಗಳಿಸಿದ್ರೆ ಅನ್ಸುತ್ತೆ ಹಂಗಿದ್ರೆ. ಹಗಲಿ ರಾತ್ರಿ ಎಲ್ಲಾರ್ದಂಗೆ ದುಡ್ದು ಭಾಳ ಚಂದ. ಇದೊಂದು ಅರಮನೆ ಅಂತ ಮನೆ, ದೊಡ್ಡ ದೊಡ್ಡ ಆಫೀಸುಗಳು ಎಷ್ಟೆಲ್ಲ ಮಾಡ್ಕೊಂಡಿದ್ದೆ. ಆದರೆ ನನಗಟ್ಟಲೆ ನನಗೆ ಕೊಲ್ಲೋಕೆ ಪ್ರಯತ್ನ ಪಟ್ಟಾದ್ರೆ ಯಾಕೆ ಏನು ನಾನು ಅಂಥದ್ದು ಮಾಡಿದ್ನಿ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ನನಗೆ ಭಾಳ ಬೇಜಾರಾಗ್ತೈತೆ. ಲಕ್ಷ್ಮಿ, ಚಿಂತೆ ಮಾಡಬೇಡ, ನಿಂದನ್ನೆಲ್ಲ ನೀನು ವಾಪಸ್ ಕೊಡಿಸ್ತೀನಿ. ನಿನ್ನ ಗಂಡ ಏನು ಎದುರು ಸಲ ನೀನು ಕೊಲ್ಲೋಕೆ ಪ್ರಯತ್ನ ಪಟ್ಟ ಅನ್ನೋದು ತಿಳ್ಕೊಂಡು ಅದು ಸರಿಯಾಗಿ ಶಿಕ್ಷೆ ಕೊಡೋಣ. ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಡಿ, ಆಫೀಸ್ ತೋರಿಸು, ಹಂಗೆ ನಿನ್ನ ಗಂಡನೂ ತೋರಿಸು. ಇಷ್ಟೊತ್ತಿನಾಗ ಆಫೀಸ್ನಾಗ ಇರ್ತಾನೆ, ನಡ್ರಿ ಹೋಗೋಣ.